ರಾಜ್ಯದಲ್ಲಿ 222ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಗಾಲ ಪೀಡಿತ ತಾಲೂಕು ಅಂಥೇಳಿ ಈಗಾಗಲೇ ಡಿಕ್ಲೇರ್ ಮಾಡಿದೆ. ಸಾವಿರಾರು ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಜನವರಿ ಮೊದಲನೇ 2ನೇ ವಾರದಲ್ಲೇ ಗಂಭೀರ ಸ್ವರೂಪವನ್ನು ಪಡೆದಿದೆ. ಕುಡಿಯೋ ನೀರಿಗಾಗಿ ಇವರು ಹಣ ಬಿಡುಗಡೆ ಮಾಡಲಿಲ್ಲ. ರೈತರಿಗೆ ಬರಗಾಲದ ಬವಣೆಯಲ್ಲಿ ಕಂಗೆಟ್ಟಿರುವ ರೈತರಿಗೆ ಬಿಡುಕಾಸಿನ ನೆರವು 2,000 ರೂಪಾಯಿ ಮಾತ್ರ ಕೊಡ್ತೀವಿ ಅಂತ ಹೇಳಿದರು. ಕಿಸಾನ್ ಸಮ್ಮಾನ್ ಯೋಜನೆಯೂ ರದ್ದುಪಡಿಸಿದರು. ಹಾಲಿಗೆ ಸಬ್ಸಿಡಿ ಕೊಡೋದನ್ನು ರದ್ದುಪಡಿಸಿದರು. ರೈತ ವಿದ್ಯಾನಿಧಿಯನ್ನು ರದ್ದುಪಡಿಸಿದರು. BJP ಸರ್ಕಾರ ರೈತರಿಗೆ ಕರ್ನಾಟಕ ಕಡೆಯಿಂದ ಕೊಡ್ತಾ ಇದ್ದಂಥ 4,000 ರೂಪಾಯಿ ಅದನ್ನು ರದ್ದುಪಡಿಸಿದರು. ಅದನ್ನು ರದ್ದುಪಡಿಸಿ ಇವರೇ ಡಿಕ್ಲೇರ್ ಮಾಡಿದಂಥ 2,000 ರೂಪಾಯಿನಲ್ಲೂ ಒಂದು ಬಿಡುಕಾಸನ್ನು ರಿಲೀಸ್ ಮಾಡಿದೆ. ಇವರ ಮಂತ್ರಿ ಇವ್ರದೇ ಶಾಸಕರ ಮೇಲೆ ಭರವಸೆ ಇಲ್ಲದೆ ಅದರ ಮೇಲೆ ಇನ್ನೊಂದು ಸೂಪರ್ವಿಷನ್ ಕಮಿಟಿ ನೇಮಕ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ಅವರ ಉಸ್ತುವಾರಿ ಸಚಿವರ ಮೇಲೆ ಭರವಸೆ ಇಲ್ಲ. ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಶಾಸಕರ ಮೇಲೆ ಭರವಸೆ ಇಲ್ಲ. ರಾಜ್ಯ ಸರ್ಕಾರದ ಜಿಲ್ಲಾಧಿಕಾರಿಗಳಿರ್ಬೋದು, ತಾಲೂಕಾಧಿಕಾರಿಗಳಿರ್ಬೋದು, ಅವ್ರ ಮೇಲೆ ಭರವಸೆ ಇಲ್ಲ. ಹಾಗಾಗಿ ಒಂದು ಸೂಪರ್ವಿಷನ್ ಕಮಿಟಿ, ಆ ಕಮಿಟಿಗೆ ಕಾಸು. ಇವರಿಗೆ ಪ್ರಾಮಾಣಿಕತೆ ಇದ್ದರೆ ಸೇವೆ ಮಾಡಿ ಅಂತ ಹೇಳಿ. ಕಾಂಗ್ರೆಸ್ಸಿಗರಿಗೆ ಸಂಬಳ ಯಾಕೆ ತಗೋಬೇಕು? ಯಾರಪ್ಪನ ಮನೆ ದುಡ್ಡು ಅಂತ ಕೊಡ್ತೀರಿ? ಯಾರಪ್ಪನ ಮನೆ ದುಡ್ಡು ಅಂತ ಕೊಡ್ತೀರಿ? ಜನರ ತೆರಿಗೆ ಹಣ. ನೀವು ದುಡ್ಡು ಕೊಟ್ಟು ಮಾನಿಟ್ರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ಮಾನಿಟ್ರ್ ಮಾಡಬೇಕು ಅಂತಿದ್ದರೆ TADA ಇಲ್ದಲೇ ಮಾನಿಟ್ರ್ ಮಾಡಿಸಿ. ಅದು ಸೇವೆ, ಬೋಳ್ಸೋದಲ್ಲ. ಈಗಾಗಲೇ ಬೋಳ್ಸಿದ್ದು ಸಾಕಾಗಿಲ್ಲ, ಇನ್ನಷ್ಟು ಬೋಳಿಸ್ಬೇಕು ಅನ್ನೋದಲ್ಲ ನಿಮ್ಮ ನೀತಿ. ನೀವು ಮಾಡ್ತಿರೋದು ಬೋಳ್ಸಿದ್ದು ಸಾಕಾಗ್ತಿಲ್ಲ, ನಾವು ಮಾತ್ರ ಬೋಳ್ಸೋದು ಸಾಕಾಗೋದಿಲ್ಲ, ಕೆಳಗಡೆ ಇದ್ದವರು ಬೋಳಿಸ್ಲಿ ಅಂತ ಹೇಳೋ ನೀತಿ ತಂದಿದ್ದೀರಿ ನೀವು. ಇದು ತೋರಿಸುತ್ತೆ ನಿಮಗೆ ನಿಮ್ಮದೇ ಅಧಿಕಾರಿ ವರ್ಗದ ಮೇಲೆ ವಿಶ್ವಾಸ ಇಲ್ಲ, ನಿಮಗೆ ನಿಮ್ಮದೇ ಪಕ್ಷದ ಶಾಸಕರ ಮೇಲೆ ವಿಶ್ವಾಸ ಇಲ್ಲ, ನಿಮಗೆ ನಿಮ್ಮದೇ ಜಿಲ್ಲೆ ಉಸ್ತುವಾರಿ ಸಚಿವರ ಮೇಲೆ ವಿಶ್ವಾಸ ಇಲ್ಲ. ವಿಶ್ವಾಸ ಇದ್ದಿದ್ದರೆ ಅವ್ರ ಮೇಲೆ ಮಾನಿಟರ್ ಮಾಡೋಕ್ಕೆ ಇನ್ನೊಂದು ಸೂಪರ್ವಿಷನ್ ಕಮಿಟಿ ಮಾಡ್ತಿರಲಿಲ್ಲ. ಇದು ನಿಮ್ಮ ಒಳಗಿನ ಗುಂಪುಗಾರಿಕೆಗೆ ಸಮಾಧಾನ ಮಾಡೋದಕ್ಕೆ ಸರ್ಕಾರದ ಬೊಕ್ಕಸವನ್ನು ಖಾಲಿ ಮಾಡೋಕ್ಕೆ ಹೊಟ್ಟಿದ್ದೀರಿ. ನೆಪ ಸೂಪರ್ವಿಷನಿಗೆ ಒಂದು ಕಮಿಟಿ ಅಂತ ಹೇಳಿ ಈ ನೆಪ. ಉಳಿದಿದ್ದು ಬೊಕ್ಕಸ ಖಾಲಿ ಮಾಡೋದು ನಿಮ್ಮ ನೀತಿ. ನಿಮ್ಮ ಬೊಕ್ಕಸ ತುಂಬಿಸ್ಕೊಳ್ಳೋದು, ಸರ್ಕಾರಿ ಬೊಕ್ಕಸವನ್ನು ಖಾಲಿ ಮಾಡೋದು. ನಾನು ಒಂದು ಮಾತು ಹೇಳ್ತೇನೆ, ಕಳೆದ 7 ತಿಂಗಳಿಂದ ಅಭಿವೃದ್ಧಿ ಕಾರ್ಯಗಳೆಲ್ಲವೂ ನಿಂತು ಹೋಗಿದ್ದಾವೆ. ಯಾವ ಡೆವಲಪ್ಮೆಂಟ್ ಕೆಲಸ ಆಗ್ತಾಯಿದೆ? ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ. ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಬಾಕಿ ಇದೆ. ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ. ಒಂದ್ರ ಮೇಲೆ ಒಂದು ಕಮಿಟಿ ಅಂತ ನೇಮಕ ಮಾಡಿ ಆ ಕಮಿಟಿ ಕಡೆಯಿಂದ ವಸೂಲಿ ಮಾಡೋ ಕೆಲಸ ಮಾಡ್ತಾಯಿದ್ದಾರೆ. ಒಂದ್ರ ಮೇಲೆ ಒಂದು ತನಿಖೆ ನಡೆಸೋದಕ್ಕೇನು ಸಮಿತಿ ಮಾಡೋದು, ಆಮೇಲೆ ಹಿಂದ್ಗಡೆ ತೆರೆಮರೆಯಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿ ವಸೂಲಿ ಮಾಡೋದು. ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಕೆಲಸವನ್ನು ಮಾಡ್ತಾ ಬೊಕ್ಕಸವನ್ನು ಲೂಟಿ ಹೊಡಿಲಿಕ್ಕೆ ಕೊಟ್ಟಿದ್ದಾರೆ. ಲೂಟಿ ಹೊಡೆಯೋಕ್ಕೇ ಒಂದು ಕಮಿಟಿ ನೇಮಕ ಮಾಡ್ಕೊಂಡಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ಶಂಕರಾಚಾರ್ಯ ಪೀಠಗಳ ದೂರವಿಟ್ಟು ರಾಮ ಮಂದಿರ ಕಾರ್ಯಕ್ರಮ ಮಾಡಿಕೊಟ್ಟು ಹಿಂದೂಗಳನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. BJP ಕಾರ್ಯಕ್ರಮದಿಂದ ಹಿಂದೂಗಳನ್ನ ಒಡೆಯುವಂಥ ಕಾರ್ಯಕ್ರಮನ BJP ಮಾಡ್ತಾ ಇದೆ ಅಂತ ಹೇಳಿ. ರಾಮ ಹಿಂದೂಗಳನ್ನು ಜೋಡಿಸ್ತಾನೆ. ಯಾರಿಗೆ ಒಡಿಬೇಕು ಅಂತ ಮನಸ್ಸಿರುತ್ತೋ ಅವ್ರು ಸಿದ್ದರಾಮಯ್ಯನವ್ರ ಥರ ಹೇಳಿಕೆ ಕೊಡ್ತಾರೆ. ಸಿದ್ದರಾಮಯ್ಯನವರು ಹಿಂದೂಗಳನ್ನು ಒಡೆಯೋದ್ರೊಳಗೆ ಎಕ್ಸ್ಪರ್ಟು. ಕಳೆದ ವಿಧಾನಸಭೆ ಚುನಾವಣೆಗೆ ಮುಂಚೆ 2018ರಲ್ಲಿ ವೀರಶೈವ ಲಿಂಗಾಯತ ಅಂತ ಒಡೆಯೋ ಪ್ರಯತ್ನ ಮಾಡಿದರು. ಅದರ ಪ್ರೊಡ್ಯೂಸರ್ ಯಾರು? ಸಿದ್ದರಾಮಯ್ಯ ವಾಸ್ ಎ ಪ್ರೊಡ್ಯೂಸರ್. ಅದಕ್ಕಾಗಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಆದಮೇಲೆ ಕ್ಷಮೆಯಾಚನೆ ಮಾಡಿದ್ರು. ಒಡೆಯೋದ್ರೊಳಗೆ ನಿಸ್ಸೀಮ್ರು ಯಾರು ಅಂತ ಅವರೇನೆ. ಅವರ ಅಜೆಂಡಾ ಸ್ಪಷ್ಟ. ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರನೇ ಇವತ್ತು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಕಾಂಗ್ರೆಸ್ಸು 22ನೇ ತಾರೀಕು ಬಹಿಷ್ಕಾರ ಮಾಡಿದೆ. ಅವರು ಬಹಿಷ್ಕಾರ ಮಾಡಿರೋ ಉದ್ದೇಶನೇ ಇಡುಗಂಟಾಗಿ ಸಿಗುವಂಥ ಅಲ್ಪಸಂಖ್ಯಾತರ ಮತವನ್ನು ಉಳಿಸ್ಕೊಳ್ಬೇಕು. ನಂಬರ್ 1, ಹಿಂದೂಗಳನ್ನು ಜಾತಿವಾರು ಒಡಿಬೇಕು. ಇದೇ ತಾನೇ ಅವ್ರ ನೀತಿ. ಮುಂಚೆ 47ರಲ್ಲಿ ದೇಶ ಒಡೆದ್ರು, ಈಗ ಜಾತಿವಾರು ಸಮಾಜ ಒಡಿಲಿಕ್ಕೆ ಇವ್ರು ಹೊರಟಿದ್ದಾರೆ. ರಾಮ ಎಲ್ಲರನ್ನೂ ಜೋಡಿಸ್ತವನು. ರಾಮನ ಮಿತ್ರರು ಯಾರು ಗೊತ್ತಾ? ಪ್ರಾಣಿ ಪಕ್ಷಿಗಳಿಂದ ಮೊದಲುಗೊಂಡು ಗುಹ, ಶಬರಿ, ಸುಗ್ರೀವ, ವಿಭೀಷಣ, ಆಂಜನೇಯ, ಜಟಾಯು, ಇಂಥವೆಲ್ಲರೂ ಕೂಡ ರಾಮನ ಕಾರ್ಯಕ್ಕೆ ನೆರವಾದವು. ರಾಮನ ಕಾರ್ಯಕ್ಕೆ ನೆರವಾಗುವ ಗುಣವಂತಂತೂ ಕಾಂಗ್ರೆಸ್ ತೋರಿಸಲಿಲ್ಲ.
ಆ ರಾಮನ ಕಾರ್ಯವನ್ನು ಕಣ್ತುಂಬಿಸಿಕೊಳ್ಳುವಂಥ ಯೋಗವೂ ಅವರಿಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.